ನಮಸ್ಕಾರ ಕನ್ನಡ, ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಮಗಳು ಅಮ್ಮು ಯೂಟ್ಯೂಬ್ ಚಾನಲ್. ಇದು ನಮ್ಮ ದೂಪನಹಳ್ಳಿ ಕರಗ ಮಹೋತ್ಸವದ ವ್ಲಾಗ್. 2 ವಾರ ಆಯಿತು ಕರಗ ಆಗಿ, ಆದರೆ ನಾನು ಈಗ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೂ ನನ್ನ ಬೈಕೋಬೇಡಿ. ಓಕೆ, ಸೊ ಸ್ಟಾರ್ಟಿಂಗ್ ಆಫ್ ಕರ್ಗದ ದಿನ ಇದು. ಆ್ಯಂಡ್ ಎಷ್ಟೊಂದು ಕೆಲಸಗಳಿತ್ತು. ಮಮ್ಮಿ ಒಂದು ಸ್ವಲ್ಪ ಮಾಡ್ತಾಯಿದ್ರು, ನಾನೊಂದು ಸ್ವಲ್ಪ ಮಾಡ್ತಿದ್ದೆ, ಪಪ್ಪ ಒಂದು ಸ್ವಲ್ಪ ಮಾಡಿಟ್ಟು ಕೆಲ್ಸಕ್ಕೆ ಹೋಗಿ ತಿರ್ಗಾ ವಾಪಸ್ ಬಂದಿದ್ದರು. ಗುಣಾಲ್ ಸ್ವಲ್ಪ ಬಂದು ಹೆಲ್ಪ್ ಮಾಡ್ತಿದ್ದ. ಆ್ಯಂಡ್ ದೀಸ್ ಟು ಆರ್ ಮೈ ಎಮ್.ಟೆಕ್ ಫ್ರೆಂಡ್ಸ್, ಪೂಜಿತಾ ಆ್ಯಂಡ್ ಕಾರ್ತಿಕಾ. ಇದು ಫಸ್ಟ್ ಟೈಮ್ ದೇರ್ ಅಪಿಯರಿಂಗ್ ಇನ್ ಮೈ ವ್ಲಾಗ್. ಆ್ಯಕ್ಚುಲಿ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ, ನಂದು ಇವಾಗ ಕಾಲೇಜಲ್ಲಿ ನಡೀತಿರೋದು ಸ್ವಲ್ಪ, ಬಟ್ ಐ ಹ್ಯಾವೆಂಟ್ ಪೋಸ್ಟೆಡ್ ಇಟ್ ಯೆಟ್. ಸೊ ದಿಸ್ ದ ಫಸ್ಟ್ ವ್ಲಾಗ್ ದೇರ್ ಅಪಿಯರಿಂಗ್, ಸೊ ಇಂಟ್ರಡ್ಯೂಸಿಂಗ್ ದೆಮ್ ಟು ಯು ಆಲ್. ಆಮೇಲೆ ಅವರು ನನಗೆ ಎಷ್ಟೊಂದು ಹೆಲ್ಪ್ ಮಾಡಿಕೊಟ್ರು ಕೆಲಸದಲ್ಲಿ. ಆ್ಯಂಡ್ ಅವ್ರಿಗೆ ಸ್ನ್ಯಾಕ್ಸ್ ಕೊಡ್ತಿದ್ದೆ. ಆಮೇಲೆ ಅವ್ರು ರೆಡಿ ಆಗ್ತಾಯಿದ್ರು. ಅವ್ರಿಗೆ ಇದೊಂದು ಸ್ವಲ್ಪ ನ್ಯೂ. ನಾನು ಯೂಶುವಲ್ ಮಾಡ್ತಿರಂಗೆ ಇಲ್ಲಿ ಎಮ್.ಟೆಕಲ್ಲಿ ಅಷ್ಟು ವ್ಲಾಗ್ಸ್ ಮಾಡ್ತಿಲ್ಲ. ಸೊ ದೇ ಆರ್ ನ್ಯೂ ಟು ಮೀ ಡೂಯಿಂಗ್ ವ್ಲಾಗ್. ಆಮೇಲೆ ಊಟ ಫಸ್ಟ್ ಬ್ಯಾಚ್ಗೆ ಹಾಕಿದ್ವಿ. ನನ್ನ ಫ್ರೆಂಡ್ಸು, ಟ್ಯೂಷನ್ ಮಕ್ಕಳೆಲ್ಲ ಇದ್ದರು. ಆಮೇಲೆ ನಮ್ಮ ಕ್ರೇಜಿ ಸಿಸ್ಟರ್ಸ್ ಬಂದಿದ್ದರು. ಇಲ್ಲಿ 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 ಒಂದು ಗುಡ್ ಗರ್ಲ್ ತಾನೇ ದೀಕ್ಷಾ ನೀನು? ಹೌದಾ, ವೆರಿ ಗುಡ್ ದೀಕ್ಷಾ. ಬನ್ನಿ ಹಾಯ್. ಹೊಸ ಪಾಪು ಅಲ್ಲ, ನೀವು ನೋಡಿಲ್ಲ. ಓ, ಬಂದ ಅಣ್ಣ. ಬನ್ನಿ. ಸರಿ ಓಕೆ. ಬುದ್ಧಿ, ನಡೀರಿ ಎಲ್ಲ ಒಳಗಡೆ ನಡೀರಿ. ಈ ಕಡೆ ಬರ. ಗುಡ್ ಬಾಯ್ ತಾನೇ ನೀನು? ಗುಡ್ ಬಾಯ್ ಬ್ಯಾಡ್ ಬಾಯ್? ಗುಡ್ ಬಾಯ್. ಓ, ವೆಲ್ಕಮ್. ಓಕೆ, ವಿತ್ ಮೀ ಯು ಆಲ್ ಅಗೇನ್ ಸಿ. ಗೈಸ್, ಜಾತ್ರೆಗೆ ಹೋಗ್ತಾ ಇದ್ದೀವಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು, ಬಿಕಾಸ್ ತುಂಬ ಕೆಲಸ ಇತ್ತು. ಎಲ್ಲರಿಗೂ ಊಟ ಹಾಕೋದ್ರಲ್ಲೇ. ಸೊ ಪಲ್ಲಕ್ಕಿ ಇದೆ ಆ ಕಡೆ, ಹಿಂಗೆ ಹೋಗೋಣ. ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿದ್ದಾರೆ ಇವರೆಲ್ಲ, ಇಲ್ಲಿದ್ದಾರೆ. ಅದೇ ಗಾಯ್ಸ್, ಸೊ ಎಷ್ಟೊಂದು ಕೆಲಸಗಳಿತ್ತು. ಬಂದಿದ್ದ ಗೆಸ್ಟ್ಗೆಲ್ಲ ಊಟ ಸರ್ವ್ ಮಾಡ್ತಿದ್ದೆ. ಸೊ ಅದಕ್ಕೆ ನನ್ನ ಕೈಯಲ್ಲಿ ವ್ಲಾಗ್ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ದೆನ್ ಸರಿ ಯಾರಿಗಾನ ಕೊಟ್ಟು ವೀಡಿಯೋ ಶೂಟ್ ಮಾಡೋಣ ಅಂದರೆ ಎಲ್ಲರೂ ನನ್ನ ಮೇಲೆ ಕಳಿಸ್ಬಿಟ್ಟಿದ್ದೆ. ಮೇಲೆ ಮೀನಿಂಗ್ ಮನೆ ಒಂದು ಖಾಲಿ ಇತ್ತು. ಸೊ ಅಲ್ಲಿ ಚಾಪೆ ಎಲ್ಲ ಆಗಿಬಿಟ್ಬಿಟ್ಟಿದ್ದೆ. ಬಿಕಾಸ್ ನಮ್ಮ ಮನೆ ಸ್ವಲ್ಪ ಜಾಗ ಕಮ್ಮಿ, ಸ್ವಲ್ಪ ಅಲ್ಲ ಜಾಸ್ತಿನೇ, ಜಾಗ ಕಮ್ಮಿ. ಸೊ ಅದಕ್ಕೆ ಅವ್ರನ್ನೆಲ್ಲ ಅಲ್ಲಿ ಖಾಲಿ ಇದೆ, ಅಲ್ಲೋಗಿ ಕೂತ್ಕೊಳ್ಳಿ ಅಂತ ಎಲ್ಲರನ್ನೂ ಕಳಿಸ್ಬಿಟ್ಟಿದ್ದೆ. ಸೊ ಬಂದವ್ರಿಗೆ ಊಟ ಹಾಕ್ಕೊಂಡು ನಾನು ಬ್ಯುಸಿ ಇದೆ, ಅದಕ್ಕೆ ಅಷ್ಟು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಟ್ ಯಾರ್ಯಾರು ಮನೆಗೆ ಬಂದಿದ್ರು ಅವ್ರನ್ನೆಲ್ಲ ಡೆಫಿನೆಟ್ಲಿ ತೋರಿಸ್ತಿದ್ದೀನಿ. ಆ್ಯಂಡ್ ದೆನ್ ಎಲ್ಲ ಮಮ್ಮಿ ಕಡೆ ರಿಲೇಟಿವ್ಸೇ. ಅಪ್ಪನ ಕಡೆ ಎಲ್ಲರೂ ದೂಪನಹಳ್ಳಿಯಲ್ಲೇ ಇರೋದು. ಸೊ ಅವ್ರಿಗೂ ಎಲ್ಲ ಹಬ್ಬಗಳಿರುತ್ತೆ. ಸೊ ಅವ್ರ ಕಡೆಯಿಂದ ಯಾರೂ ಇಲ್ಲ, ಎಲ್ಲ ಮಮ್ಮಿ ಕಡೆಯಿಂದನೇ ವಿಲ್ ಟರ್ನ್ ಅಪ್. ಆಮೇಲೆ ಇಲ್ಲಿ ಜಾತ್ರೆಯಲ್ಲಿ ನಾನು ನನ್ನ ಫ್ರೆಂಡ್ಸ್ಗೆ ಬ್ರೇಸ್ಲೆಟ್ ಇಸ್ಕೊಡ್ತಿದ್ದೆ. ಸರಿ, ಬ್ಲಾಗ್ ಮಾಡಿ. ಯಾರ್ದು ಅಪ್ಪ ಇಸ್ಕೊಟ್ಟಿತ್ತಾನೆ, ನಮ್ಮ ದೂರಲ್ಲಿ ನೀನು ತೋರಿಸಿಲ್ಲ. ಕರ್ಗ ಪ್ರಿಪ್ರೇಷನ್ಸ್ ಗೋಯಿಂಗ್ ಆನ್ ನೈಸ್ಲಿ. ಆಮೇಲೆ ನಾವಿಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ತಿಂತಿದ್ವಿ. ಆಮೇಲೆ ಪಲ್ಲಕ್ಕಿಗಳೆಲ್ಲ ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ ಅರೇಂಜ್ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಸೊ ಅದನ್ನೇ 1 by 1 ನಿಮಗೂ ತೋರಿಸ್ತಿದ್ದೆ. ಆಮೇಲೆ ನಾವೆಲ್ಲ ಹೋಗಿಬಿಟ್ಟು ಅಲ್ಲಿ ಒಂದು ಭುವನೇಶ್ವರಿ ದೇವಸ್ಥಾನ ಇದೆ. ಆ್ಯಕ್ಚುಲಿ ನಮ್ಮ ಮಮ್ಮಿ ಸಿಸ್ಟರ್ಸ್ ಎಲ್ಲ ಬಂದಿದ್ದರು. ಅವರೆಲ್ಲ ಮುಂದೆ ಹೋಗಿಬಿಟ್ಟಿದ್ರು, ನಾವಿನ್ನೂ ಹಿಂದೆನೇ ಇದ್ವಿ. ನಮ್ಮ ಕರ್ಗದ ದೇವಸ್ಥಾನನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅಲ್ಲಿ ಎದುರುಗಡೆನೇ ಒಂದು ದೇವಸ್ಥಾನ ಇದೆ. ಸೊ ನಾವು ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ವಿ, ಸೊ ದಟ್ ಕರ್ಗ ಬಂದಾಗ ಆರಾಮಾಗಿ ನೋಡ್ಬೋದು ಅಂತ.
ಆಮೇಲೆ ಇಲ್ಲಿ ಎಷ್ಟೊಂದು ಆರ್ಟ್ಸ್ ಡಿಸ್ಪ್ಲೇ ನಡೀತಿತ್ತು. ಸೊ ಅದ್ರದ್ದು ಒಂದು ಫ್ಯೂ ಕ್ಲಿಪ್ಪಿಂಗ್ಸ್. ಆಮೇಲೆ ನಾವು ಇಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ವಿ. ಆಮೇಲೆ ಕರೆಕ್ಟಾಗಿ 2:15 ಹಂಗೆ ಕರ್ಗ ದೇವಸ್ಥಾನದಿಂದ ಆಚೆ ಬಂತು. ಆ್ಯಂಡ್ ಅದನ್ನೇ ನೀವು ಇವಾಗ ನೋಡ್ತೀರಾ. ಬರ್ದಿದ್ರು, ಬಟ್ ಹಸಿ ಕರ್ಗ ದಿನ ಬರ್ದಿದ್ರು. ಸೊ ದೇವಸ್ಥಾನದಿಂದ ಕರ್ಗ ಆಚೆ ಬರೋದನ್ನ ನೋಡಿ ತುಂಬ ಖುಷಿ ಆಯಿತು. ಹಂಗೆ ನಾವು ಅಲ್ಲೇ ಪಕ್ಕದಲ್ಲಿ ಒಂದು ರಾಮನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಕೂಡ ನೋಡಿಕೊಂಡು ಮನೆಗೆ ಬರೋಷ್ಟರಲ್ಲಿ 3:34 ಆಗಿತ್ತು. ಬನ್ನಿ ನಾವು ಇಲ್ಲಿ ರಂಗೋಲಿ, ಹೂವಿನ ರಂಗೋಲಿ ಹಾಕ್ತಾಯಿದ್ವಿ. ಆವಾಗ ಸ್ಯಾನ್ ಕೂಡ ಹೆಲ್ಪ್ ಮಾಡ್ತಿದ್ಲು. ಆ್ಯಂಡ್ ನಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಪಾಪ ತುಂಬ ನಿದ್ದೆ ಬರ್ತಿದೆ ಅಂತಾಯಿದ್ರು. ಸೊ ರಂಗೋಲಿ ಎಲ್ಲ ಹಾಕಿ ಮುಗಿಸಿ ನಾವೆಲ್ಲರೂ ಹೋಗಿ ಮಲ್ಕೊಂಡು ಬಿಟ್ವಿ. ಸೊ ಟೈಮ್ ಈಗ 5:45. ಸೊ ನಮ್ಮ ಅಣ್ಣ ಕಾಲ್ ಮಾಡಿದರು. ಅಲ್ಲಿ ಲೈಕ್ ಒಂದು ಲೊಕೇಶನ್ ಹತ್ರ ಬಂದರೆ ನಾವು ಎಲ್ಲ ರೆಡಿ ಮಾಡ್ಕೊತೀವಿ. ಸೊ ಆ ಲೊಕೇಶನ್ ಹತ್ರ ಬಂದಿದೆ. ಸೊ ದಟ್ ಈಸ್ ಕೋಡಿಯಲ್ಲಿರೋ ಮುನೀಶ್ವರ ಟೆಂಪಲ್. ಸೊ ಕರಗ ಅಲ್ಲಿ ಇದೆ ಅಂತೆ. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾನಿದು ರೆಡಿ ಆದೆ. ಐ ಹ್ಯಾವ್ 0% ಸ್ಲೀಪ್, ಕಂಪ್ಲೀಟ್ 0. ನನ್ನ ಫ್ರೆಂಡ್ಸ್ ಎಲ್ಲ ಮಲಗಿಬಿಟ್ಟಿದ್ದಾರೆ, ಬಟ್ 0% ಸ್ಲೀಪ್. ಮಮ್ಮಿನೂ 2 hours ಮಲಗಿದ್ದಾರೆ, ಪಪ್ಪನೂ ಒಂದು 3-4 hours ಮಲಗಿದ್ದಾರೆ, ಬಟ್ ಐ ಹ್ಯಾವ್ ಕಂಪ್ಲೀಟ್ಲಿ 0% ಸ್ಲೀಪ್. ಸೊ ರಂಗೋಲಿ ಐ ಥಿಂಕ್ ವೀಡಿಯೋದಲ್ಲಿ ದಿಸ್ ಇಸ್ ಹೌ ನಾವು ರಂಗೋಲಿ ಸಿಂಪಲಾಗೆ ಹಾಕಿದ್ದೀವಿ. ಏನೋ ಒಂದು ರ್ಯಾಂಡಮ್ ಡಿಸೈನಲ್ಲಿ ಹಾಕಿದ್ದೀವಿ. ಆ್ಯಂಡ್ ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಪಪ್ಪ ಮಮ್ಮಿ ಅಲ್ಲಿ ಕೂತಿದ್ದಾರೆ. ಸೊ ಯಾ, ಎವ್ರಿಥಿಂಗ್ ಈಸ್ ರೆಡಿ. ಸೊ ಕರ್ಗ ಮನೆ ಹತ್ರ ಬಂದಾಗ ಐ ಶೋ ಯು ಆಲ್. ಇದ್ದೇವತ್ತಪ್ಪ ಸ್ಟೇಟ್ ಬರ್ತಾ ಇದ್ದಾರೆ. ಹಾಕ್ಕೊಂಡು ಮಾಡಿ ನಿಂತ್ಕೊಂಡು ಮುದ್ದೆ ಬಂದು ಮುಂದೆ ನಿಂತ್ಕೊಳ್ಳಿ ಸಾಕು. ಇಲ್ಲಿಂದ ಹಾಕಿ ತಗೊಳ್ಳಿ, ಬೇಗ ತಗೊಳ್ಳಿ. ಮುಂದೆ ತಟ್ಟೆ ಬಂದು ಹಾಂ ಕಾಲೇಜ್ ಬಿಡಿ, ಯಾರು ಕಾಲೇಜ್ ಬಿಡಿ ಕೊಡಮ್ಮ. last time set. And this was ನಮ್ಮ ದೂಪ್ನಹಳ್ಳಿಯ
2026 ಕರಗ ಸೆಲೆಬ್ರೇಷನ್. ನಮಗಂತೂ ತುಂಬ ಖುಷಿ ಆಯಿತು ಆ್ಯಂಡ್ ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್. ನಿಮ್ಮೂರಲ್ಲೂ ಕರಗ ಆಗುತ್ತಾ ಆ್ಯಂಡ್ ಹೆಂಗಾಗುತ್ತೆ, ಯಾವ ಊರು ಅಂತ ಸ್ವಲ್ಪ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಆಲ್ಸೋ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.